ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಶ್ರೀ ಗುರು ಬಸವೇಶ್ವರರ ಅರ್ಥಪೂರ್ಣವಾಗಿರುವಂತಹ ವಚನ ಮತ್ತು ವಚನದ ಭಾವಾರ್ಥವನ್ನು ನೋಡೋಣ ಸ್ನೇಹಿತರೆ. ಈ ವಚನ ಇದೆಯಲ್ಲ, ಇದು ಒಂದು ಕಠಿಣವಾದ ಎಚ್ಚರಿಕೆಯ ಒಂದು ವಚನ ಆಗಿದೆ. ಇದು ಕೇವಲ ಒಂದು ಪದ್ಯ ಅಲ್ಲ. ಇದು 12ನೇ ಶತಮಾನದಲ್ಲಿ ಜಾತಿ ಪದ್ಧತಿ, ಪುರೋಹಿತಶಾಹಿ ವ್ಯವಸ್ಥೆ ಇತ್ತಲ್ಲ, ಅದರ ವಿರುದ್ಧ ನಡೆದ ಒಂದು ದೊಡ್ಡ ಕಲ್ಯಾಣ ಚಳುವಳಿಯ ಧ್ವನಿ. ಆ ವಚನ ಹೀಗಿದೆ ನೋಡಿ: ಉರಿಯುವ ಕೊಳ್ಳಿಯ ಮಂಡೆಯಲ್ಲಿ ಇಕ್ಕಿದಡು, ಉರಿಯುವುದು ಮಾವುದೇಕಲ್ಲ, ಗುಗ್ಗರಿಯ ಮೇಳಿದೆಡೆ ಹಲ್ಲು ಓಹುದು ಮಾವುದೇ, ಶರಣನೊಡನೆ ಸರಸವಾಡಿದೆಡೆ ನರಕ ತಪ್ಪದು ಕಾಣ ಕೂಡಲ ಸಂಗಮ ದೇವ. ನೋಡಿ ಎಷ್ಟು ಚೆನ್ನಾಗಿದೆ ಇದು ವಚನ. ಉರಿಯುವ ಕೊಳ್ಳಿಯ ಮಂಡೆಯಲಿಕ್ಕಿದಡಿರುವುದು ಮಾಬುದೆ, ಕಲ್ಲ ಗುಗ್ಗರಿಯ ಮೇಲಿದೆಡೆ ಹಲ್ಲು ಓಹುದು ಮಾಬುದೆ, ಶರಣರೊಡನೆ ಸರಸವಾಡಿದೆಡೆ ನರಕ ತಪ್ಪದು ಕಾಣ ಕೂಡಲ ಸಂಗಮ ದೇವ. ಹಾಗಾದ್ರೆ ಇಂತಹ ಅದ್ಭುತವಾದ ವಚನವನ್ನೊಮ್ಮೆ ಬಿಡಿಸಿ ನೋಡೋಣ. ಮೊದಲನೆಯ ಸಾಲುಗಳಲ್ಲಿ ಎಷ್ಟು ನೇರವಾದ ಕಠಿಣವಾದ ಒಂದು ರೂಪಕವನ್ನ ಬಳಸ್ತಾರೆ ನೋಡಿ. ಈ ಉರಿಯೋ ಪಂಜನ್ನ ತಲೆ ಮೇಲೆ ಇಟ್ಟುಕೊಳ್ಳುವುದು, ಆಮೇಲೆ ಕಲ್ಲನ್ನ ಜಿಗಿಯುವುದು, ಇವೆರಡು ಸ್ವಯಂ ವಿನಾಶಕಾರಿ ಕೆಲಸಗಳು. ಯಾಕೆ ಬಸವಣ್ಣನವರು ಇಂತಹ ದೈಹಿಕ ಹಿಂಸಾತ್ಮಕ ಚಿತ್ರಣಗಳನ್ನು ಬಳಸಿದ್ರು? ಇದೇ ಇಲ್ಲಿರುವ ಸ್ವಾರಸ್ಯಕರವಾದ ಅಂಶ. ಅವರು ಹೇಳುತ್ತಿರೋದು ಆಧ್ಯಾತ್ಮಿಕ ಅಪಾಯ ಅನ್ನೋದು ಸುಮ್ಮನೆ ಒಂದು ಯೋಚನೆ ಅಲ್ಲ, ಅದು ಸುಟ್ಟ ಗಾಯದಷ್ಟು ಅಥವಾ ಮುರಿದ ಹಲ್ಲಿನಷ್ಟು ಅಷ್ಟೇ ನಿಜವಾದ ನೋವು ಕೊಡುತ್ತೆ ಅಂತ ಮನದಟ್ಟು ಮಾಡಿಸ್ಬೇಕಿತ್ತು. ಅಂದರೆ ನಾವು 12ನೇ ಶತಮಾನದ ಸಮಾಜವನ್ನೊಮ್ಮೆ ಕಲ್ಪನೆ ಮಾಡ್ಕೋಬೇಕಿಲ್ಲಿ. ಕಲ್ಯಾಣದ ಶರಣರು ಜಾತಿ, ಲಿಂಗ ತಾರತಮ್ಯವನ್ನೆಲ್ಲ ಪ್ರಶ್ನೆ ಮಾಡ್ತಿದ್ರು. ನಿರಾಕಾರನಾದ ಶಿವನನ್ನು ಪೂಜಿಸೋ ಲಿಂಗಾಯತ ತತ್ವದ ಮೂಲಕ ಎಲ್ಲರೂ ಸಮಾನರು ಅಂತ ಸಾರುತ್ತಿದ್ರು. ಅಂತಹ ಒಂದು ಕ್ರಾಂತಿಕಾರಿಗಳನ್ನು ಅಂದಿನ ವ್ಯವಸ್ಥೆ ಸುಲಭವಾಗಿ ಒಪ್ಪಿಕೊಂಡಿರಲಿಲ್ಲ. ಇದು ಅವರನ್ನು ಗೇಲಿ ಮಾಡೋದು, ಹಗುರವಾಗಿ ನೋಡೋದು, ಇದೆಲ್ಲ ಸಾಮಾನ್ಯ ಆಗಿರಬೇಕು. ಈಗ ಸ್ಪಷ್ಟವಾಗುತ್ತಿದೆ. ಆ 2ನೇ ಸಾಲು ಹೇಳ್ತಾರೆ ನೋಡಿ: ಕಲ್ಲ ಗುಗ್ಗರಿಯ ಮಿಲಿದೆಡೆ. ಇದು ಬರೀ ಅಪಾಯದ ಬಗ್ಗೆ ಹೇಳ್ತಿಲ್ಲ, ಇದೊಂದು ತರಹದ ಮೂರ್ಖತನವನ್ನ ಸೂಚಿಸುತ್ತೆ. ಯಾರು ತಾನೇ ಕಲ್ಲನ್ನು ಜಿಗಿಯೋಕೆ ಹೋಗ್ತಾರೆ? ನಿಖರವಾಗಿ ಅದು ಮೂರ್ಖತನವೇ ಅಲ್ವಾ? ಯಾಕಂದ್ರೆ ಅದರಿಂದ ನಷ್ಟ ಆಗೋದು ಜಿಗಿದವನಿಗೆ ಹೊರತು ಕಲ್ಲಿಗಲ್ಲ. ಬಸವಣ್ಣನವರು ಹೇಳ್ತಿರುವುದು ಕೂಡ ಅದನ್ನೇ. ಶರಣರನ್ನ ಅಂದ್ರೆ ಆ ಕಾಲದ ಸಮಾಜ ಸುಧಾರಕರನ್ನ ಗೇಲಿ ಮಾಡೋದ್ರಿಂದ ನೀವು ಅವರಿಗೇನು ಹಾನಿ ಮಾಡ್ತಿಲ್ಲ, ಬದಲಿಗೆ ಸಮಾಜವೇ ಅಡ್ಡಗಾಲನ್ನ ಹಾಕ್ತಿದ್ದೀರಿ ಅಂತ. ಜ್ಞಾನವನ್ನ ತಿರಸ್ಕರಿಸುವುದು ಅಂದ್ರೆ ಅದು ಆಧ್ಯಾತ್ಮಿಕವಾಗಿ ಮತ್ತು ಸಾಮಾಜಿಕವಾಗಿ ಆತ್ಮಹತ್ಯೆ ಮಾಡಿಕೊಂಡ ಹಾಗೆ. ನಿಮ್ಮನ್ನ ನಾಶವನ್ನ ನೀವೇ ಮಾಡಿಕೊಳ್ಳುವ ಕ್ರಿಯೆ ಇದು. ಈ 2 ಬಲವಾದ ಉದಾಹರಣೆಗಳನ್ನ ಕೊಟ್ಟು ಬಸವಣ್ಣನವರು ನೇರವಾಗಿ ವಾದದ ಕೇಂದ್ರಕ್ಕೆ ಬರ್ತಾರೆ ನೋಡಿ. ಶರಣರೊಡನೆ ಸರಸವಾಡಿದೆಡೆ ನರಕ ತಪ್ಪದು. ಇಲ್ಲಿ ಸರಸವಾಡುವುದು ಅಂದ್ರೆ ಏನು? ಅದರ ಆಳವಾದ ಅರ್ಥ ಏನಿರ್ಬೋದು? ಸರಸವಾಡುವುದು ಅಂದ್ರೆ ಕೇವಲ ತಮಾಷೆ ಮಾಡುವುದಷ್ಟೇ ಅಲ್ಲ. ಅದರ ನಿಜವಾದ ಅರ್ಥ ಶರಣರ ತತ್ವಗಳನ್ನ, ಅವರ ಕ್ರಾಂತಿಕಾರಿಕ ವಿಚಾರಗಳನ್ನ ಹಗುರವಾಗಿ ತಗೊಳ್ಳೋದು, ಅವರ ಸಮಾನತೆಯ ಆಶಯವನ್ನೇ ನಿರಾಕರಿಸುವುದು. ಹಾಗೆ ಮಾಡಿದ್ರೆ ನರಕ ತಪ್ಪದು ಅಂತಾರೆ. ಇಲ್ಲಿ ನರಕ ಅಂದ್ರೆ ಸಾವಿನ ನಂತರ ಬರೋ ಲೋಕ ಅಲ್ಲ. ಆ ಜಾತಿ ವ್ಯವಸ್ಥೆಯ ಸಂಕಟ, ಅಜ್ಞಾನ ಮತ್ತು ಶೋಷಣೆಯಿಂದ ತುಂಬಿದ ಸಮಾಜ ಇದೆಯಲ್ಲ, ಅದು ಒಂದು ಜೀವಂತ ನರಕ ಇದ್ದಂಗೆ. ಆ ಬದಲಾವಣೆಯನ್ನು ವಿರೋಧಿಸುವುದರಿಂದ ನೀವು ಅದೇ ನರಕದಲ್ಲಿ ಉಳಿದು ಬಿಡ್ತೀರಿ ಅನ್ನೋದೇ ಬಸವಣ್ಣನವರ ಒಂದು ಕಠಿಣವಾದ ಎಚ್ಚರಿಕೆ. ಹಾಗಾದ್ರೆ ಈ ವಚನದ ಕೇವಲ ಒಂದು ಆಧ್ಯಾತ್ಮಿಕ ಎಚ್ಚರಿಕೆ ಅಲ್ಲ, ಇದೊಂದು ಸಾಮಾಜಿಕ ಮತ್ತು ರಾಜಕೀಯ ಪ್ರಣಾಳಿಕೆ ಕೂಡ. ಕೊನೆಯಲ್ಲಿ ಹೇಳ್ತಾರೆ ಕೂಡಲ ಸಂಗಮ ದೇವ ಅಂತ ಅಂಕಿತನಾಮ ಬಳಸುವ ಮೂಲಕ ಈ ಮಾತು ಬರೀ ನನ್ನದಲ್ಲ, ಇದು ದೈವಿಕ ಸತ್ಯ ಅಂತ ಒತ್ತಿ ಹೇಳಿದ್ದಾರೆ. ಬಸವಣ್ಣನವರು ವಾದ ಮಂಡಿಸುವ ರೀತಿ ಅದ್ಭುತ ನೋಡಿ. ಮೊದಲ 2 ಸಾಲು ಪ್ರಶ್ನೆಗಳ ಮೂಲಕ ಎಲ್ಲರನ್ನೂ ಒಪ್ಪಲೇಬೇಕಾದ ಒಂದು ಸತ್ಯ ನಮ್ಮ ಮುಂದೆ ಇಡ್ತಾರೆ. ಉರಿಯೋ ಕೊಳ್ಳಿಯ ಸುಡುತ್ತೆ, ಕಲ್ಲು ಹಲ್ಲನ್ನ ಮುರಿಯುತ್ತೆ, ಇದನ್ನ ಯಾರು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಹಾಗಾದ್ರೆ ಆ ಒಂದು ಭದ್ರವಾದ ಬುನಾದಿಯ ಮೇಲೆ ಅವರು ತಮ್ಮ ಸಾಮಾಜಿಕ ತೀರ್ಮಾನವನ್ನ ಕಟ್ತಾರೆ. ಅವರ ವಚನಗಳ ಒಂದು ವಿಶಿಷ್ಟ ಶೈಲಿನೇ ಹೀಗೆ ನೋಡಿ. ಒಟ್ಟಿನಲ್ಲಿ ಹೇಳೋದಾದ್ರೆ ನಮ್ಮ ಮಾತು, ನಮ್ಮ ನಡವಳಿಕೆ, ಅದರಲ್ಲೂ ವಿಶೇಷವಾಗಿ ಜ್ಞಾನವನ್ನ ಮತ್ತು ಮೌಲ್ಯವನ್ನ ನಾವು ಹೇಗೆ ಕಾಣ್ತೀವಿ ಅನ್ನೋದಕ್ಕೆ ಖಚಿತವಾದ ಒಂದು ತಪ್ಪಿಸಲಾಗದ ಪರಿಣಾಮಗಳು ಇದ್ದೇ ಇರುತ್ತವೆ ಅನ್ನೋದೇ ಈ ವಚನದ ಒಂದು ಸಾರ್ವಕಾಲಿಕ ಸಂದೇಶ. ಎಲ್ಲರೂ ಒಂದು ಯೋಚನೆ ಮಾಡಬೇಕಾದಂಥ ವಿಷಯ ಏನಂದ್ರೆ, ಈ ವಚನದಲ್ಲಿ ಬರೋ ಶರಣರು ಅನ್ನೋ ಪದವನ್ನ ನಾವು ಇವತ್ತಿನ ಕಾಲಕ್ಕೆ ಅನ್ವಯಿಸುವುದಾದರೆ ನಮ್ಮ ಕಾಲದ ಶರಣರು ಯಾರು? ಸಮಾಜದ ಅಂಕುಡೊಂಕುಗಳನ್ನು ತಿದ್ದೋಕೆ ಪ್ರಯತ್ನಿಸುವವರು, ಹೊಸ ಆಲೋಚನೆಗಳನ್ನು ತರೋರು, ಅಥವಾ ನಾವು ಗೌರವಿಸುವ ಮೌಲ್ಯಗಳು, ಅವುಗಳ ಜೊತೆ ನಾವು ಎಲ್ಲಾದರೂ ಸರಸವಾಡುತ್ತಿದ್ದೇವೆ? ಇದೊಂದು ಯೋಚಿಸಬೇಕಾದ ಒಂದು ವಿಷಯ ಸ್ನೇಹಿತರೆ. ಪೂರ್ತಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ವಚನಗಳು ಮತ್ತು ಅದರ ಸಾರಾಂಶಗಳೊಂದಿಗೆ ಸಿಗುವೆ. ಎಲ್ಲರಿಗೂ ಕೂಡ ಶರಣಾರ್ಥಿಗಳು.